ಪ್ರಧಾನಿ ಮೋದಿಗೆ ತಾನು ಸಂಸತ್ತಿನಲ್ಲಿ ಅಧಿವೇಶನದಲ್ಲಿ ಸಕ್ರಿಯವಾಗಿ ಭಾಗವಹಿಸೋದು ಮುಖ್ಯ ಅಂತ ಅನ್ಸೋದಿಲ್ವಾ? ಪ್ರಧಾನಿ ಬಹಳ ದೊಡ್ಡವರು, ಅವ್ರು ಯಾವಾಗಲಾದ್ರೂ ಒಮ್ಮೆ ಸಂಸತ್ತಿಗೆ ಬಂದು ದರ್ಶನ ಕೊಟ್ರೆ ಸಾಕು ಅನ್ನೋ ಭಾವನೆನ ತನ್ನ ಸರ್ಕಾರದ ಪಾಲಿಗೆ ಅತಿ ಮಹತ್ವದ್ದಾಗಿದ್ದ ಪ್ರತಿಯೊಂದು ಮತವೂ ಮುಖ್ಯವಾಗಿದ್ದ ವಕ್ಫ್ ಮಸೂದೆ ಮಂಡನೆ ಹಾಗೂ ಚರ್ಚೆಯಲ್ಲಿ ಪ್ರಧಾನಿ ಇರ್ಲೇ ಇಲ್ಲ ಯಾಕೆ? ಸಂಸತ್ ಅಧಿವೇಶನ ನಡೀತಿರುವಾಗಲೇ ಮೋದಿಜಿಯವರ ವಿದೇಶ ಭೇಟಿಗಳು ಫಿಕ್ಸ್ ಆಗೋದು ಯಾಕೆ? ಸಂಸತ್ತಿನ ಬಜೆಟ್ ಅಧಿವೇಶನ ವಕ್ಫ್ ತಿದ್ದುಪಡಿ ಮಸೂದೆ ಅಂಗೀಕಾರದೊಂದಿಗೆ ಮುಗಿದಿದೆ. ಲೋಕಸಭೆ ವಕ್ಫ್ ತಿದ್ದುಪಡಿ ಮಸೂದೆಯ ಮೇಲೆ ರಾತ್ರಿ 1:30ರವರೆಗೆ ಚರ್ಚೆ ನಡೆಸಿತು. ನಂತರ ರಾಜ್ಯಸಭೆಯಲ್ಲಿ ರಾತ್ರಿ ಸುಮಾರು 2:30ರವರೆಗೆ ಚರ್ಚೆ ನಡೆಯಿತು. ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಇಡೀ ಹಗಲು ರಾತ್ರಿ ತುರ್ತು ಚರ್ಚೆಯ ಮೂಲಕ ಮಸೂದೆಯನ್ನ ಅಂಗೀಕರಿಸಲಾಯಿತು. ಆದರೆ ಮಸೂದೆಯನ್ನ ಮಂಡಿಸಿ ಅಂಗೀಕರಿಸಿದಾಗ ಮೋದಿ ಆ ಪ್ರಕ್ರಿಯೆಯಲ್ಲಿ ಎಲ್ಲೂ ಇರಲಿಲ್ಲ. ಪ್ರಧಾನಿ ಮೋದಿ ಹಾಗಾದ್ರೆ ಎಲ್ಲಿದ್ರು? ಅವರು ಥೈಲ್ಯಾಂಡ್ ಪ್ರವಾಸದಲ್ಲಿದ್ರು. ಶುಕ್ರವಾರ ಅಧಿವೇಶನದ ಕೊನೆ ದಿನವಾಗಿತ್ತು. ಸಂಸತ್ತಿನ ಬಜೆಟ್ ಅಧಿವೇಶನ ಕೊನೆಗೊಳ್ಳೋದಕ್ಕೂ ಮೊದಲು ಕಾಂಗ್ರೆಸ್ ಸಂಸದರು ಸಂಸತ್ತಿನ ಆವರಣ ಮತ್ತು ಲೋಕಸಭೆಯ ಒಳಗೆ ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಸಂಸತ್ತಿನ ಆವರಣದಲ್ಲಿ ಕಾಂಗ್ರೆಸ್ ಪಕ್ಷದ ಸಂಸದರು ಪ್ರಧಾನಿ ಮೋದಿ ಎಲ್ಲಿದ್ದಾರೆ ಅಂತ ಕೇಳಿದ್ರು. ಮೋದಿಯವರನ್ನ ಸಂಸತ್ತಿಗೆ ಕರೆತನ್ನಿ, ಉತ್ತರ ನೀಡಿ ಅಂತ ಒತ್ತಾಯಿಸಿದ್ರು. ವಿರೋಧ ಪಕ್ಷ ಲೋಕಸಭೆಯ ಒಳಗೆ ಕೂಡ ಇದೇ ರೀತಿ ಗದ್ದಲ ಎಬ್ಬಿಸಿತು. ಬಿಜೆಪಿ ಸಂಸದರು ಸೋನಿಯಾ ಗಾಂಧಿ ಅವರ ಕ್ಷಮೆಯಾಚನೆಗೆ ಒತ್ತಾಯಿಸಿ ಗದ್ದಲ ಸೃಷ್ಟಿ ಮಾಡ್ತಿದ್ರು. ಆದರೆ ವಿರೋಧ ಪಕ್ಷದ ಸಂಸದರು ಅಮೆರಿಕದಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ಸುಂಕ ಘೋಷಣೆ ಮತ್ತು ಮೋದಿ ಸಂಸತ್ತಿಗೆ ಬರದಿರುವ ಬಗ್ಗೆ ಗದ್ದಲ ಮಾಡ್ತಿದ್ರು. ವಕ್ಫ್ ತಿದ್ದುಪಡಿ ಮಸೂದೆಯನ್ನ ಮಂಡಿಸಿದ ಹೊತ್ತಲ್ಲೇ ಮೋದಿ ವಿದೇಶಕ್ಕೆ ಹೋಗಬೇಕಾಗಿದ್ದು ಕಾಕತಾಳೀಯ ಆಗಿರಬಹುದು ಅಂತಾನೆ ಅಂದ್ಕೊಳ್ಳೋಣ. ಆದರೆ ಅವರು ದೇಶದಲ್ಲಿ ಇದ್ದಾಗ್ಲೂ ಸಂಸತ್ ಅಧಿವೇಶನದಲ್ಲಿ ಸಕ್ರಿಯವಾಗಿ ಭಾಗವಹಿಸಿಲ್ಲ ಯಾಕೆ? ಪ್ರಮುಖ ಮಸೂದೆಗಳ ಮಂಡನೆ, ಚರ್ಚೆ ಹಾಗೂ ಮತಕ್ಕೆ ಹಾಕುವಾಗಲೂ ಪ್ರಧಾನಿ ಸಂಸತ್ನಲ್ಲಿ ಕಾಣೋದೇ ಇಲ್ಲ. ಪ್ರಧಾನಿ ಸಂಸತ್ತಿಗೆ ನಿಯಮಿತವಾಗಿ ಬರಬೇಕಾಗಿಲ್ಲ. ಅದೇನಿದ್ರೂ ಸಚಿವರು, ಸಂಸದರ ಕೆಲಸ. ಪ್ರಧಾನಿ ಯಾವಾಗ್ಲಾದ್ರೂ ಒಮ್ಮೆ ಬಂದು ಎಲ್ರಿಗೂ ದರ್ಶನ ಕೊಟ್ರೆ ಸಾಕು ಅನ್ನೋ ಭಾವನೆ ಇದೆಯಾ? ಮೋದಿಯವರ ಅಮೆರಿಕ ಭೇಟಿಯ ನಂತರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ಅಮೆರಿಕಕ್ಕೆ ಹೋಗಿದ್ರು. ಅಲ್ಲವರು ಯಾವ ಸಭೆಗಳನ್ನ ನಡೆಸಿದ್ರು, ಯಾರನ್ನ ಭೇಟಿಯಾದ್ರು, ಏನ್ ಮಾತಾಡಿದ್ರು ಅನ್ನೋ ಬಗ್ಗೆ ಯಾರಿಗೂ ಏನೂ ತಿಳಿದಿಲ್ಲ. ಗುರುವಾರ ಟ್ರಂಪ್ ವಿವಿಧ ದೇಶಗಳ ಮೇಲೆ ಪ್ರತಿಸುಂಕ ಘೋಷಣೆ ಮಾಡಿದ್ರು. ಭಾರತದ ಮೇಲೇನೂ ಭಾರಿ ಸುಂಕ ಹೇರಿದ್ರು. ಆಗಲೂ ಟ್ರಂಪ್ ಮೋದಿಯನ್ನ ಹೊಗಳ್ತಾ ಇದ್ರು. ಮೋದಿ ನನಗೆ ಸ್ನೇಹಿತ, ಆದರೆ ತೆರಿಗೆ ವಿಷಯದಲ್ಲಿ ಸರಿಯಾಗಿ ನಡೆದುಕೊಂಡಿಲ್ಲ ಅಂತ ದೂಷಿಸಲಿಕ್ಕೂ ಮರೀಲಿಲ್ಲ. ಟ್ರಂಪ್ ಜೊತೆಗಿನ ಮೋದಿ ಸ್ನೇಹದಿಂದ ದೇಶಕ್ಕೆ ಯಾವುದೇ ಪ್ರಯೋಜನ ಆಗಲಿಲ್ಲ. ಭಾರತದ ಮೇಲೆ ದೊಡ್ಡ ಸುಂಕದ ಭಾರ ಬೀಳೋದು ತಪ್ಪಲಿಲ್ಲ. ಇಡೀ ಸರ್ಕಾರ ಸಂಸತ್ತಿನಲ್ಲಿ ಇದರ ಬಗ್ಗೆ ಮಾತಾಡಲೇ ಇಲ್ಲ. ವಿರೋಧ ಪಕ್ಷಗಳು ಈ ವಿಷಯದ ಬಗ್ಗೆ ಕೇಳಿದ ಪ್ರಶ್ನೆಗೆ ಸರಿಯಾದ ಉತ್ತರನೂ ಸಿಗಲಿಲ್ಲ. ಸ್ವತಃ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯವರೇ ಅಮೆರಿಕ ವಿಧಿಸಿರುವ ಸುಂಕದ ಬಗ್ಗೆ ಪ್ರಶ್ನಿಸಿದ್ರು. ಅದರಿಂದ ದೇಶದ ಆರ್ಥಿಕತೆ ಸಂಪೂರ್ಣ ಹದಗೆಟ್ಟು ಹೋಗಲಿದೆ ಅಂತ ಎಚ್ಚರಿಸಿದ್ರು. ಆದರೆ ಮೋದಿ ಸರ್ಕಾರ ಮಾತ್ರ ಅದನ್ನ ತಲೆಗೆ ಹಾಕೊಳ್ಳೇ ಇಲ್ಲ. ಶುಕ್ರವಾರ ಸಂಸತ್ತಿನ ಅಧಿವೇಶನ ಮುಗಿತಾ ಇತ್ತು. ಮಧ್ಯಾಹ್ನ 12:15ರ ಸುಮಾರಿಗೆ ಲೋಕಸಭೆಯ ಕಲಾಪಗಳನ್ನ ಅನಿರ್ದಿಷ್ಟಾವಧಿಗೆ ಮುಂದೂಡಲಾಯಿತು. ಟ್ರಂಪ್ ಸುಂಕದ ಬಗ್ಗೆ ಸರ್ಕಾರದ ಮೇಲಿನ ದಾಳಿಗೆ ವಿಪಕ್ಷಗಳು ಯಾವುದೇ ತಂತ್ರ ರೂಪಿಸಲಿಲ್ಲ ಅಥವಾ ಯಾವುದೇ ಪ್ರಶ್ನೆಗಳನ್ನ ಎತ್ತಲಿಲ್ಲ. ವಿರೋಧ ಪಕ್ಷಕ್ಕೆ ಶುಕ್ರವಾರ ಸಮಯ ಸಿಕ್ಕಿತ್ತು. ಅದಕ್ಕಿಂತ ಮುಖ್ಯವಾದ ವಿಚಾರ ಏನು ಅಂದ್ರೆ, ಈ ಬಜೆಟ್ ಅಧಿವೇಶನದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಸಂಸತ್ತಿನಲ್ಲಿ ಹಲವಾರು ಬಾರಿ ಕಾಣಿಸಿಕೊಂಡಿದ್ರು. ಒಂದೇ ಒಂದು ದಿನವೂ ಮೋದಿ ಅವರು ಸುಂಕದ ವಿಷಯ ಮಾತಾಡಲಿಲ್ಲ. ಮಹಾಕುಂಭದ ಬಗ್ಗೆ ಅವರು ಸಂಸತ್ತಿನಲ್ಲಿ ತಮ್ಮ ಅಭಿಪ್ರಾಯಗಳನ್ನ ಮಂಡಿಸಿದ್ರು. ಮಹಾಕುಂಭ ಮೇಳದ ಸಂಪೂರ್ಣ ಶ್ರೇಯಸ್ಸನ್ನ ಮೋದಿ ತಮ್ಮದಾಗಿಸಿಕೊಂಡ್ರು. ಅವರು ಮಹಾಕುಂಭ ಮೇಳವನ್ನ ಹೊಗಳಿದ್ರು, ಆದ್ರೆ ಅವರು ಉತ್ತರ ಪ್ರದೇಶದ ತಮ್ಮದೇ ಸರ್ಕಾರವನ್ನ ಹೊಗಳಲಿಲ್ಲ. ಆದಿತ್ಯನಾಥ್ ಅವರ ಸರ್ಕಾರದ ಹೆಸರನ್ನು ಕೂಡ ತೆಗೆದುಕೊಳ್ಳಲಿಲ್ಲ. ಆದಿತ್ಯನಾಥ್ ಹೆಸರನ್ನು ಕೂಡ ತೆಗೆದುಕೊಳ್ಳಲಿಲ್ಲ. ಮಹಾಕುಂಭ ಮೇಳದ ವಿಷಯದ ಬಗ್ಗೆ ಮಾತಾಡಿದ ಮೋದಿ ಟ್ರಂಪ್ ಸುಂಕದ ಬಗ್ಗೆ ಒಂದೂ ಮಾತನ್ನು ಯಾಕೆ ಹೇಳಲಿಲ್ಲ? ಮೋದಿ ಸರ್ಕಾರ ಈ ವಿಷಯದ ಬಗ್ಗೆ ಮಾತನಾಡೋಕೆ ಯಾಕೆ ಹಿಂಜರಿತಾ ಇದೆ? ಯಾಕದು ಮಾತಾಡೋಕೆ ಸಿದ್ಧವಾಗಿಲ್ಲ ಅಥವಾ ಹೇಳೋಕೇನು ಇಲ್ವಾ? ಮೋದಿ ಈಗ ಥೈಲ್ಯಾಂಡ್ ಪ್ರವಾಸದಲ್ಲಿದ್ದಾರೆ. ಮೋದಿ ಸಂಸತ್ತಿಗೆ ಬರಲಿ ಅಂತ ವಿಪಕ್ಷಗಳು ಕೂಗಾಡಿದ್ವು. ಸಂಸತ್ ಕೊನೆಗೊಳ್ಳುವ ದಿನ ನಡೆದ ಈ ಗದ್ದಲ ಸರ್ಕಾರದ ಆದ್ಯತೆಗಳು ಏನು ಅನ್ನೋದನ್ನ ಸೂಚಿಸುತ್ತೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.